ಹಾಕಿಸಿಕೊಂಡಿದ್ದ ಗ್ಯಾಂಗ್. ಇದು ಪಿಐಎಲ್ ಅಲ್ಲ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬಹಳ ಕಟುವಾದಂತಹ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಹೇಳಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸಿಕೊಂಡಿತ್ತು ಈ ಗ್ಯಾಂಗ್. ಆನಂತರ ವಾಪಸ್ ಬಂದು ಬೇರೆನೇ ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ಲ, ರಾಜಕೀಯ ಹಿತಾಸಕ್ತಿ ಅರ್ಜಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮೇ 5ರಂದೇ ಹೇಳಿತು. ಅಲ್ಲಿ ಗಮನಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ಕಾಪಿ ಸುಪ್ರೀಂ ಕೋರ್ಟ್ ಇಂದ ಅರ್ಜಿ ವಜಾ ಯಾಕೆ ಮಾಡಲಾಗ್ತಾ ಇದೆ, ಆನ್ ವಾಟ್ ಟರ್ಮ್ಸ್ ಅನ್ನುವಂಥದ್ದನ್ನ ಹೇಳಿರುವಂತ, ಅರ್ಜಿ ವಜಾ ಆಗಿರುವಂತ ರೀಸನ್ ಅನ್ನ ಕೊಟ್ಟಿರುವಂತ ಪೇಪರ್ಸ್ ಅದು, ಆದೇಶದ ಪ್ರತಿ ಅದು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮೇ 5ರಂದೇ ಎಲ್ಲೋದಲ್ಲಿ ಮಾರ್ಕ್ ಮಾಡಿರೋದು ತಾರೀಕು, ಮೇ 5ನೇ ತಾರೀಕು 2025ರಂದು ಈ ಪಿಐಎಲ್ ಅರ್ಜಿಯನ್ನ ವಜಾ ಮಾಡಲಾಗ್ತಾ ಇದೆ. ಕಾರಣ ಏನು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಸೂಕ್ಷ್ಮವಾಗಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಗೊತ್ತಾಗಿದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿಲ್ವಲ್ಲ, ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ, ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಾಗಿದ್ದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ ಅನ್ನುವಂತ ಪ್ರಶ್ನೆ. ಬೆಳ್ತಂಗಡಿ ಪೊಲೀಸರು ಅವತ್ತೇ ಈ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈತನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಆನಂತರದಲ್ಲಿ ಈ ಬುರುಡೆ ಗ್ಯಾಂಗ್, ನಮ್ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮ್ ಕೇಸನ್ನು ತಗೊಳ್ತಾ ಇಲ್ಲ, ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಲಾಯರ್ ಥ್ರೂ ಬರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಎಸ್ಐಟಿ ತನಿಖೆ ಆಗಬೇಕು ಅಂತ ಈ ಇಡೀ ಗ್ಯಾಂಗ್ ಸಿಎಂ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲರನ್ನೂ ಭೇಟಿ ಮಾಡಿ ಎಸ್ಐಟಿ ರಚನೆ ಆಗುತ್ತೆ. ಎಸ್ಐಟಿ ರಚನೆ ಆದ ನಂತರದಲ್ಲಿ ನಡೆದಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಇಡೀ ರಾಜ್ಯಕ್ಕೆ ಮಂಕು ಬೂದಿ ಎರಚಿದಂತವ್ರು ಇವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತವರು ಇದರ ಷಡ್ಯಂತ್ರದ ಸೂತ್ರಧಾರಿಗಳು. ಚಿನ್ನಯ್ಯ ಒನ್ ಆಫ್ ದಿ ಪಾತ್ರಧಾರಿ. ಅದರ ನಂತರದಲ್ಲಿ ಯಾವಾಗ ಇದೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು, ಅದರ ನಂತರದಲ್ಲಿ ಬೇರೆ ಬೇರೆ ಡ್ರಾಮಾಗಳನ್ನ ಮಾಡಿದ್ರು, ಬೇರೆ ಬೇರೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಹೇಳಬೇಕಾದಂತ ವಿಚಾರವನ್ನೇ ಮುಚ್ಚಿಟ್ಬಿಟ್ರ. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸಿಕೊಂಡಿದ್ದ ಗ್ಯಾಂಗ್. ಇದು ಪಿಐಎಲ್ ಅಲ್ಲ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬಹಳ ಕಟುವಾದಂತಹ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಹೇಳಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸಿಕೊಂಡಿತ್ತು ಈ ಗ್ಯಾಂಗ್. ಆನಂತರ ವಾಪಸ್ ಬಂದು ಬೇರೆನೇ ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ಲ, ರಾಜಕೀಯ ಹಿತಾಸಕ್ತಿ ಅರ್ಜಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮೇ 5ರಂದೇ ಹೇಳಿತ್ತು. ಅಲ್ಲಿ ಗಮನಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ಕಾಪಿ ಸುಪ್ರೀಂ ಕೋರ್ಟ್ ಇಂದ ಅರ್ಜಿ ವಜಾ ಯಾಕೆ ಮಾಡಲಾಗ್ತಾ ಇದೆ, ಆನ್ ವಾಟ್ ಟರ್ಮ್ಸ್ ಅನ್ನುವಂಥದ್ದನ್ನ ಹೇಳಿರುವಂತ, ಅರ್ಜಿ ವಜಾ ಆಗಿರುವಂತ ರೀಸನ್ ಅನ್ನ ಕೊಟ್ಟಿರುವಂತ ಪೇಪರ್ಸ್ ಅದು, ಆದೇಶದ ಪ್ರತಿ ಅದು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮೇ 5ರಂದೇ ಎಲ್ಲೋದಲ್ಲಿ ಮಾರ್ಕ್ ಮಾಡಿರೋದು ತಾರೀಕು, ಮೇ 5ನೇ ತಾರೀಕು 2025ರಂದು ಈ ಪಿಐಎಲ್ ಅರ್ಜಿಯನ್ನ ವಜಾ ಮಾಡಲಾಗ್ತಾ ಇದೆ. ಕಾರಣ ಏನು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಸೂಕ್ಷ್ಮವಾಗಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಗೊತ್ತಾಗಿದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿಲ್ವಲ್ಲ, ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ, ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಾಗಿದ್ದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ ಅನ್ನುವಂತ ಪ್ರಶ್ನೆ. ಬೆಳ್ತಂಗಡಿ ಪೊಲೀಸರು ಅವತ್ತೇ ಈ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈತನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಆನಂತರದಲ್ಲಿ ಈ ಬುರುಡೆ ಗ್ಯಾಂಗ್, ನಮ್ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮ್ ಕೇಸನ್ನು ತಗೊಳ್ತಾ ಇಲ್ಲ, ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಲಾಯರ್ ಥ್ರೂ ಬರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಎಸ್ಐಟಿ ತನಿಖೆ ಆಗಬೇಕು ಅಂತ ಈ ಇಡೀ ಗ್ಯಾಂಗ್ ಸಿಎಂ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲರನ್ನೂ ಭೇಟಿ ಮಾಡಿ ಎಸ್ಐಟಿ ರಚನೆ ಆಗುತ್ತೆ. ಎಸ್ಐಟಿ ರಚನೆ ಆದ ನಂತರದಲ್ಲಿ ನಡೆದಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಇಡೀ ರಾಜ್ಯಕ್ಕೆ ಮಂಕು ಬೂದಿ ಎರಚಿದಂತವ್ರು ಇವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತವರು ಇದರ ಷಡ್ಯಂತ್ರದ ಸೂತ್ರಧಾರಿಗಳು. ಚಿನ್ನಯ್ಯ ಒನ್ ಆಫ್ ದಿ ಪಾತ್ರಧಾರಿ.
ಅದರ ನಂತರದಲ್ಲಿ ಯಾವಾಗ ಇದೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು, ಅದರ ನಂತರದಲ್ಲಿ ಬೇರೆ ಬೇರೆ ಡ್ರಾಮಾಗಳನ್ನ ಮಾಡಿದ್ರು, ಬೇರೆ ಬೇರೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಹೇಳಬೇಕಾದಂತ ವಿಚಾರವನ್ನೇ ಮುಚ್ಚಿಟ್ಬಿಟ್ರ. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸ್ಕೊಂಡಿದ್ದ ಗ್ಯಾಂಗ್ ಇದು PIL ಅಲ್ಲ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬಹಳ ಕಟುವಾದಂತಹ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಹೇಳಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸ್ಕೊಂಡಿತ್ತು ಈ ಗ್ಯಾಂಗ್. ಆ ನಂತರ ವಾಪಸ್ ಬಂದು ಬೇರೆನೇ ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ಲ, ರಾಜಕೀಯ ಹಿತಾಸಕ್ತಿ ಅರ್ಜಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮೇ 5ರಂದೇ ಹೇಳಿತು. ಅಲ್ಲಿ ಗಮನಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ಕಾಪಿ ಸುಪ್ರೀಂ ಕೋರ್ಟ್ ಇಂದ ಅರ್ಜಿ ವಜಾ ಯಾಕೆ ಮಾಡಲಾಗ್ತಾ ಇದೆ, ಆನ್ ವಾಟ್ ಟರ್ಮ್ಸ್ ಅನ್ನುವಂಥದ್ದನ್ನ ಹೇಳಿರುವಂತ, ಅರ್ಜಿ ವಜಾ ಆಗಿರುವಂತ ರೀಸನ್ ಅನ್ನ ಕೊಟ್ಟಿರುವಂತ ಪೇಪರ್ಸ್ ಅದು, ಆದೇಶದ ಪ್ರತಿ ಅದು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮೇ 5ರಂದೇ ಎಲ್ಲೋದಲ್ಲಿ ಮಾರ್ಕ್ ಮಾಡಿರೋದು ತಾರೀಕು ಮೇ 5ನೇ ತಾರೀಕು 2025ರಂದು ಈ PIL ಅರ್ಜಿಯನ್ನ ವಜಾ ಮಾಡಲಾಗ್ತಾ ಇದೆ. ಕಾರಣ ಏನು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಬಹಳ ಸೂಕ್ಷ್ಮವಾಗಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಗೊತ್ತಾಗಿದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿಲ್ವಲ್ಲ, SIT ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ, ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಾಗಿದ್ದು SIT ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ ಅನ್ನುವಂತ ಪ್ರಶ್ನೆ. ಬೆಳ್ತಂಗಡಿ ಪೊಲೀಸರು ಅವತ್ತೇ ಈ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈತನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಆ ನಂತರದಲ್ಲಿ ಈ ಬುರುಡೆ ಗ್ಯಾಂಗ್ ನಮ್ಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮ್ಮ ಕೇಸನ್ನ ತಗೊಳ್ತಾ ಇಲ್ಲ, ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಲಾಯರ್ ಥ್ರೂ ಬರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ SIT ತನಿಖೆ ಆಗಬೇಕು ಅಂತ ಈ ಇಡೀ ಗ್ಯಾಂಗ್ ಸಿಎಂ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲರನ್ನೂ ಭೇಟಿ ಮಾಡಿ SIT ರಚನೆ ಆಗುತ್ತೆ. SIT ರಚನೆ ಆದ ನಂತರದಲ್ಲಿ ನಡೆದಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಇಡೀ ರಾಜ್ಯಕ್ಕೆ ಮಂಕು ಬೂದಿ ಎರಚಿದಂತವ್ರು ಇವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತವರು ಇದರ ಷಡ್ಯಂತ್ರದ ಸೂತ್ರಧಾರಿಗಳು. ಚಿನ್ನಯ್ಯ ಒನ್ ಆಫ್ ದಿ ಪಾತ್ರಧಾರಿ. ಅದರ ನಂತರದಲ್ಲಿ ಯಾವಾಗ ಇದೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು, ಅದರ ನಂತರದಲ್ಲಿ ಬೇರೆ ಬೇರೆ ಡ್ರಾಮಾಗಳನ್ನ ಮಾಡಿದ್ರು, ಬೇರೆ ಬೇರೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಹೇಳಬೇಕಾದಂತ ವಿಚಾರವನ್ನೇ ಮುಚ್ಚಿಟ್ಬಿಟ್ರು. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸ್ಕೊಂಡಿದ್ದ ಗ್ಯಾಂಗ್ ಇದು PIL ಅಲ್ಲ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಬಹಳ ಕಟುವಾದಂತಹ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಹೇಳಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿಯನ್ನ ಹಾಕಿಸ್ಕೊಂಡಿತ್ತು ಈ ಗ್ಯಾಂಗ್. ಆ ನಂತರ ವಾಪಸ್ ಬಂದು ಬೇರೆನೇ ಕತೆ ಕಟ್ಟೋದಕ್ಕೆ ಶುರು ಮಾಡಿದ್ರು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ಲ, ರಾಜಕೀಯ ಹಿತಾಸಕ್ತಿ ಅರ್ಜಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮೇ 5ರಂದೇ ಹೇಳಿತು. ಅಲ್ಲಿ ಗಮನಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ, ಆ ಕಾಪಿ ಸುಪ್ರೀಂ ಕೋರ್ಟ್ ಇಂದ ಅರ್ಜಿ ವಜಾ ಯಾಕೆ ಮಾಡಲಾಗ್ತಾ ಇದೆ, ಆನ್ ವಾಟ್ ಟರ್ಮ್ಸ್ ಅನ್ನುವಂಥದ್ದನ್ನ ಹೇಳಿರುವಂತ, ಅರ್ಜಿ ವಜಾ ಆಗಿರುವಂತ ರೀಸನ್ ಅನ್ನ ಕೊಟ್ಟಿರುವಂತ ಪೇಪರ್ಸ್ ಅದು, ಆದೇಶದ ಪ್ರತಿ ಅದು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ, ಜೊತೆಯಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮೇ 5ರಂದೇ ಎಲ್ಲೋದಲ್ಲಿ ಮಾರ್ಕ್ ಮಾಡಿರೋದು ತಾರೀಕು ಮೇ 5ನೇ ತಾರೀಕು 2025ರಂದು ಈ PIL ಅರ್ಜಿಯನ್ನ ವಜಾ ಮಾಡಲಾಗ್ತಾ ಇದೆ. ಕಾರಣ ಏನು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಬಹಳ ಸೂಕ್ಷ್ಮವಾಗಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಗೊತ್ತಾಗಿದ್ದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿಲ್ವಲ್ಲ, SIT ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ, ಬೆಳ್ತಂಗಡಿ ಪೊಲೀಸರಿಗೆ ಗೊತ್ತಾಗಿದ್ದು SIT ಅಧಿಕಾರಿಗಳಿಗೆ ಗೊತ್ತಾಗಿಲ್ವಲ್ಲ ಅನ್ನುವಂತ ಪ್ರಶ್ನೆ. ಬೆಳ್ತಂಗಡಿ ಪೊಲೀಸರು ಅವತ್ತೇ ಈ ಕೇಸನ್ನ ದಾಖಲು ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಈತನಿಗೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಆ ನಂತರದಲ್ಲಿ ಈ ಬುರುಡೆ ಗ್ಯಾಂಗ್ ನಮ್ಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮ್ಮ ಕೇಸನ್ನ ತಗೊಳ್ತಾ ಇಲ್ಲ, ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ ಲಾಯರ್ ಥ್ರೂ ಬರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ SIT ತನಿಖೆ ಆಗಬೇಕು ಅಂತ ಈ ಇಡೀ ಗ್ಯಾಂಗ್ ಸಿಎಂ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲರನ್ನೂ ಭೇಟಿ ಮಾಡಿ SIT ರಚನೆ ಆಗುತ್ತೆ. SIT ರಚನೆ ಆದ ನಂತರದಲ್ಲಿ ನಡೆದಿದ್ದೆಲ್ಲವೂ ಕೂಡ ಹೈ ಡ್ರಾಮಾ. ಇಡೀ ರಾಜ್ಯಕ್ಕೆ
ಮಂಕು ಬೂದಿ ಎರಚಿದಂತವ್ರು ಇವರೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತವರು ಇದರ ಷಡ್ಯಂತ್ರದ ಸೂತ್ರಧಾರಿಗಳು. ಚಿನ್ನಯ್ಯ ಒನ್ ಆಫ್ ದಿ ಪಾತ್ರಧಾರಿ. ಅದರ ನಂತರದಲ್ಲಿ ಯಾವಾಗ ಇದೆಲ್ಲವೂ ಕೂಡ ಫೇಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಯ್ತು, ಅದರ ನಂತರದಲ್ಲಿ ಬೇರೆ ಬೇರೆ ಡ್ರಾಮಾಗಳನ್ನ ಮಾಡಿದ್ರು, ಬೇರೆ ಬೇರೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪ್ರಮುಖವಾಗಿ ಹೇಳಬೇಕಾದಂತ ವಿಚಾರವನ್ನೇ